ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಆದಿತ್ಯ ಪಂಚೋಲಿಯ ಮೇಲೆ ಇರುವ ಆರೋಪ. ಇವರು ಕ್ರಿಕೆಟ್ ಬೆಟ್ಟಿಂಗ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆದಿತ್ಯ ಪಂಚೋಲಿ ಸರ್, ಈ ಮಾತು ನಿಜನಾ? ದೀಪಾ ಬಾರ್ ಮುಂಬೈನ ಬಹಳ ದುಬಾರಿಯಾದಂಥ ಬಾರ್ ಆಗಿದೆ. ಅಲ್ಲಿ ಹುಡುಗಿರು ಡ್ಯಾನ್ಸ್ ಮಾಡ್ತಾರೆ, ಮತ್ತೆ ನೀವಲ್ಲಿಗೆ ರೆಗ್ಯುಲರ್ ಆಗಿ ಹೋಗ್ತೀರಾ. ಒಳ್ಳೇದು ಕೆಟ್ಟದ್ದು ಅಂತ ನಾನ್ ಹೇಳೋದಿಲ್ಲ, ಬಾರ್ ಅಂದ್ರೆ ಬಾರ್ ಅಷ್ಟೇ. ಆದ್ರೆ ಅಲ್ಲಿಗೆ ನಾನು ರೆಗ್ಯುಲರ್ ಆಗಿ ನೋಡಿ, ಹೋಗಲ್ಲ. ಆರೋಪ ಏನು ಅಂತಂದ್ರೆ, ನೀವಲ್ಲಿಗೆ ಹೋದಾಗ ನೀವು ಶ್ರೀಲಂಕಾ ಕ್ರಿಕೆಟರ್ ಮುರಳಿನ ನಿಮ್ಮ ಜೊತೆ ಕರ್ಕೊಂಡು ಹೋಗಿದ್ರಿ, ಮತ್ತೆ ಮುರಳಿಗೆ ಅಲ್ಲಿ ನಿಮ್ಮ ಬಾರ್ ಗರ್ಲ್ ತರುಣಂನ ಇಂಟ್ರೊಡ್ಯೂಸ್ ಮಾಡಿದ್ರಿ. ಇದು ಶುದ್ಧ ಸುಳ್ಳು. ನಾನ್ ಮುರಳಿನ ಅಲ್ಲಿ ಕರ್ಕೊಂಡು ಹೋಗಿದ್ದಂತೂ ನಿಜ. ಮುರಳಿ ಮತ್ ನಾನು ಡಿನ್ನರ್ ಮಾಡ್ತಿದ್ವಿ. ನನಗಲ್ಲಿ ಯಾರೋ ಒಬ್ಬ ಕಾಮನ್ ಫ್ರೆಂಡ್ ಸಿಕ್ಕಿದ್ರು. ಮುತ್ತಯ್ಯ ಮುರಳಿಧರನ್ನ ಯಾರು ಭೇಟಿಯಾಗೋಕೆ ಇಷ್ಟಪಡಲ್ಲ? ನಾನ್ ಚಿಕ್ಕವನಿದ್ದಾಗಿಂದ ಕ್ರಿಕೆಟ್ ಫ್ಯಾನು. ನಾನ್ ಎಲ್ಲ ಕ್ರಿಕೆಟರ್ಸ್ ಫ್ಯಾನ್. ನಾನ್ ಮುರಳಿಗೆ ತುಂಬಾ ದೊಡ್ಡ ಫ್ಯಾನು. ನಿಮ್ಗೆ ಮುರಳಿ ಮೊದ್ಲಿಂದಾನೂ ಗೊತ್ತಿದ್ರು? ನನಗೆ ಖಂಡಿತ ಅವ್ರು ಗೊತ್ತಿರಲಿಲ್ಲ. ನಾನು ಅವತ್ತು ರಾತ್ರಿನೇ ಅವ್ರನ್ನ ಭೇಟಿಯಾಗಿದ್ದು. ನಾವು ರೆಸ್ಟೋರೆಂಟ್ನಲ್ಲಿ ಕೂತ್ಕೊಂಡು ಏನೋ ಸೀ ಫುಡ್ ತಿಂತಾ ಇದ್ವಿ. ಅವ್ರಿಗೂ ತಿನ್ಬೇಕು ಅಂತ ಅನ್ಸಿತ್ತು. ನನ್ ಸ್ನೇಹಿತಂದು ಒಂದು ರೆಸ್ಟೋರೆಂಟ್ ಇತ್ತು. ಬನ್ನಿ ಹರೀಶ್ ರೆಸ್ಟೋರೆಂಟ್ಗೆ ಹೋಗೋಣ, ಅಲ್ಲಿ ಬೆಸ್ಟ್ ಸೀ ಫುಡ್ ಸಿಗುತ್ತೆ, ನಿಮ್ಗೂ ಇಷ್ಟ ಆಗತ್ತೆ ಅಂತ ಹೇಳಿದೆ. ಆಗ ಎಲ್ಲ ನಾನು ಅರೇಂಜ್ ಮಾಡಿದ್ದೆ. ಅಲ್ಲಿ ಕೂತ್ಕೊಂಡ್ಮೇಲೆ ಮುರಳಿ ಹೇಳಿದ್ರು, ನಾನ್ ಕೇಳಿದೀನಿ ಮುಂಬೈಲಿ ದೊಡ್ಡ ಬಾರ್ ಎಲ್ಲ ಇದೆ, ಡಾನ್ಸ್ ಬಾರ್. ಅಲ್ಲಿ ನೀವ್ ಹೇಳಿದ್ರಿ ನನ್ಗೆಲ್ಲಾ ಬಾರು ಗೊತ್ತು, ಬನ್ನಿ ನನ್ ಇಲ್ಲ ಜೊತೆಗೆ. ಇಲ್ಲ ಇಲ್ಲ ನಾನು ಹಾಗೆ ನಾನ್ ಹಾಗೇನೂ ಹೇಳಿಲ್ಲ. ನಾನ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಆ ರೀತಿ ಹೇಳಿಲ್ಲ. ಅವರೇ ಕೇಳಿದ್ರು ನನ್ನ ಬಾರ್ ಕರ್ಕೊಂಡು ಹೋಗು ಅಂತ. ಯಾಕಂದ್ರೆ ಆ ಬಾರ್ ನನ್ನ ಫ್ರೆಂಡ್ದೇ ಆಗಿದ್ರಿಂದ ನಾನ್ ಹೇಳ್ದೆ, ಸರಿ ಅಲ್ಲೇ ಅರೇಂಜ್ ಮಾಡ್ತೀನಿ. ಮತ್ ನಾನು ಅವ್ನಿಗೆ ಫೋನ್ ಮಾಡ್ದೆ, ನೋಡು ನಾನು ಮತ್ತೆ ಮುರಳಿ ಅಲ್ಲಿಗೆ ಬರ್ತಾ ಇದ್ದೀವಿ, ನಮ್ಗೆ ಅಂತ ಒಂದು ಟೇಬಲ್ ಬುಕ್ ಮಾಡು, ಕ್ರೌಡ್ ಜಾಸ್ತಿ ಇರುತ್ತೆ, ಮತ್ತೆ ಜನ ದುಡ್ಡೆಲ್ಲ ಹೊಡಿತಾ ಇರ್ತಾರೆ, ಅದಲ್ಲಿ ಕಾಮನ್. ನಾವು ಅಲ್ಲಿಗೆ ಹೋದ್ವಿ. ಸರ್, ಜನ ನನ್ನ ಗುರ್ತು ಹಿಡಿದ್ರು. ಮುರಳಿನ ಗುರ್ತು ಹಿಡಿಯೋದಕ್ಕೆ ಅವ್ರಿಗೆ 2-3 ನಿಮಿಷ ಬೇಕಾಯ್ತು. ಯಾವಾಗ ಅವರು ನನ್ನ ಮತ್ತೆ ಮುರಳಿನ ಜೊತೆಗ್ ನೋಡಿದ್ರೋ, ಆ ಬಾರಲ್ಲಿದ್ದ ಎಲ್ಲಾ ಹುಡುಗಿರು ಯಾರ್ಯಾರು ಆ ಕಸ್ಟಮರ್ ಮುಂದೆ ಎಲ್ಲ ಡಾನ್ಸ್ ಮಾಡ್ತಾ ಇದ್ರೋ, ಅವ್ರನ್ನೆಲ್ಲ ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ರು. ಮತ್ತಲ್ಲಿ ಎಷ್ಟು ಜನ ಇದ್ರು, ಯಾರ್ ಡಾನ್ಸ್ನ ನೋಡ್ತಾ ಇದ್ರು ಅಲ್ವಾ? ಬಾರ್ ಅಂದ್ಮೇಲೆ ಇದೆಲ್ಲ ಸ್ವಲ್ಪ ಕಾಮನ್ ಆಗೇ ಇರುತ್ತೆ ಅಲ್ವಾ? ನೋಡಿ, ಬಾರಲ್ಲಿ ಅಶ್ಲೀಲತೆ ಇರೋದಿಲ್ಲ, ಯಾರು ನಗ್ನವಾಗಿ ಡಾನ್ಸ್ ಮಾಡೋದಿಲ್ಲ. ಅವರೆಲ್ಲ ನಮ್ಮನ್ನ ಸುತ್ತುವರೆದ್ಬಿಟ್ರು. ಅದೇನೋ ಗೊತ್ತಿಲ್ಲ, ಮುರಳಿಗೆ ಏನ್ ಜೋಶಿತ್ತೋ ಏನೋ, ಅವ್ರ ಹಿಂದಿ ಹಾಡುಗಳಿಗೆ ದೊಡ್ಡ ಫ್ಯಾನ್. ಅವ್ರು ಡಾನ್ಸ್ ಮಾಡ್ತಾ ಪಬ್ಲಿಕ್ ಕೂಡ ನಮ್ ಜೊತೆ ಡಾನ್ಸ್ ಮಾಡಕ್ ಶುರು ಮಾಡ್ಬಿಟ್ರು. ನಾವಲ್ಲಿ ಆರಾಮಾಗಿ ಡ್ರಿಂಕ್ಸ್ ಕೂಡ ಮಾಡಕ್ಕಾಗ್ಲಿಲ್ಲ. ಪೇಪರ್ನಲ್ಲಿ ಬಂದಿತ್ತು, ಮೀಡಿಯಾದಲ್ಲಿ ಬಂದಿದೆ, ಅಲ್ಲಿ ಲಕ್ಷಾಂತರ ರೂಪಾಯಿನ ಉಡಾಯಿಸಿದ್ದಾರೆ ಅಂತ. ನಾವಲ್ಲಿ ಜೇಬಿಗೆ ಕೈ ಕೂಡ ಹಾಕ್ಲಿಲ್ಲ, ಗೊತ್ತಾ? ಒಂದು ನೇರವಾದಂತ ಪ್ರಶ್ನೆ ನೋಡಿ, ತರುಣಂ ಅನ್ನೋ ಹೆಸರಿನ ಬಾರ್ ಗರ್ಲ್ ಆಕೆ ಮನೆಯಲ್ಲಿ ಪೊಲೀಸ್ನವ್ರಿಗೆ 22 ಲಕ್ಷ ಸಿಕ್ಕಿದೆ. ಆಕೆನ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ. ಆಕೆಯ ಇಂಟರೋಗೇಷನ್ ನಡೀತಾ ಇದೆ. ಆಕೆನ ನೀವು ಭೇಟಿಯಾದ್ರ ಇಲ್ವಾ? ನನಗ್ ತರನುಮ್ ಯಾರು ಅಂತ ಗೊತ್ತೇ ಇಲ್ಲ. ಇರ್ಬೋದು, ಅಲ್ಲಿ ಕೆಲಸ ಮಾಡ್ತಾ ರಾತ್ರಿ ಇದ್ರೂ ಇರ್ಬೋದು, ನಮಗ್ ಗೊತ್ತಿಲ್ಲ ಅಲ್ವಾ? ನಾವ್ ಯಾರ್ ಜೊತೆಗೂ ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡೆ. ನಾವಲ್ಲಿ ಡ್ರಿಂಕ್ಸ್ ಕೂಡ ಮಾಡ್ಲಿಲ್ಲ, ದುಡ್ಡು ಕೂಡ ಉಡಾಯಿಸಿಲ್ಲ. ನಾವಲ್ಲಿ ಯಾರಿಗೂ ಆಟೋಗ್ರಾಫ್ ಕೂಡ ಕೊಡ್ಲಿಲ್ಲ. ಮುರಳಿ ಹೇಳ್ತಾ ಇದ್ರು ಅಲ್ಲಿ ಇನ್ನೊಂದ್ ಸ್ವಲ್ಪ ಕೂರೋಣ ಅಂತ, ಬಿಕಾಸ್ ಹಿ ವಾಂಟೆಡ್ ಟು ರಿಲ್ಯಾಕ್ಸ್. ಹಿ ಹ್ಯಾಡ್ ಕಮ್ ಫಾರ್ ಸಮ್ ಟ್ರೀಟ್ಮೆಂಟ್. ಬಟ್ 15 ನಿಮಿಷ ಕೂಡ ಪಬ್ಲಿಕ್ ನಮ್ಮನ್ನ ಕೂರೋಕ್ ಬಿಡ್ಲಿಲ್ಲ. 15 ನಿಮಿಷದಲ್ಲಿ ನಾವ್ ಅಲ್ಲಿಂದ ಹೊರಟ್ಬಿಟ್ವಿ. ನೋಡಿ, ಆರೋಪ ಏನು ಅಂತಂದ್ರೆ, ಅಲ್ಲಿ ಬಾರ್ನಲ್ಲಿ ಮುರಳಿನ ತರುಣಂಗೆ ಭೇಟಿ ಮಾಡಿಸಿದ್ರಿ. ಆನಂತರ ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಮಾತುಕತೆ ಶುರುವಾಯ್ತು. ಇದಂತೂ ಸುಳ್ಳು ಸರ್. ತರುಣಂಗೆ ನಾನು ಮುರಳಿನ ಯಾಕೆ ಭೇಟಿ ಮಾಡಿಸ್ಬೇಕು? ನಾನೇನಾದ್ರೂ ದಲ್ಲಾಳಿನಾ ಆ ತರುಣಂಗೆ? ನಾನೇನಾದ್ರೂ ಮಿಡಲ್ ಮ್ಯಾನಾ? ಇದು ನನ್ನ ಗೌರವದ ಪ್ರಶ್ನೆ, ನನ್ನ ಫ್ಯಾಮಿಲಿ ಗೌರವದ ಪ್ರಶ್ನೆ. ಇದನ್ನೇ ಮೀಡಿಯಾ ಹೇಳ್ತಿದೆ. ನಾನು ತರನ್ನುಮ್ ಮತ್ತೆ ಮುರಳಿನ ಭೇಟಿ ಮಾಡಿಸ್ದೆ. ಮುರಳಿ, ತರನ್ನುಮ್ ನೀವ್ ಏನ್ ಮಾಡ್ತಿರೋ ಮಾಡಿ, ಜೊತೆಗೆ ಒಂದು ಮ್ಯಾಚ್ ಫಿಕ್ಸ್ ಮಾಡಿ ಅದ್ರಲ್ಲಿ ಬರೋ ದುಡ್ಡನ್ನ ನನಗ್ ಕೊಡಿ. ಇದು ನನ್ನ ಕೆಲ್ಸನ. ಆರೋಪ ಇದೇ ಇರೋದು. ನೋಡಿ, ಆರೋಪನ ಏನ್ ಬೇಕಾದ್ರೂ ಮಾಡ್ಬೋದು. ನೀವು ಒಸಾಮಾ ಬಿನ್ ಲಾಡೆನ್ ಕಡೆಯವರು ಅಂತ ಹೇಳ್ಬೋದು. ಆಗ ನೀವು ಒಸಾಮಾ ಬಿನ್ ಲಾಡೆನ್ ಕಡೆಯವ್ರು ಆಗ್ಬಿಡ್ತೀರಾ? ಆದಿತ್ಯ ಸರ್, ಮುಂಬೈ ಪೊಲೀಸ್ನವರು ಪತ್ರಕರ್ತರಿಗೆ, ಮೀಡಿಯಾದವ್ರಿಗೆ ಹೀಗೆ ಹೇಳಿದ್ದಾರೆ. ಏನಂದ್ರೆ, ಆದಿತ್ಯ ಪಂಚೋಲಿ ಮುರಳಿನ ತರುಣಂಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ, ಮತ್ತೆ ತರುಣಂ ಕೂಡ ಒಪ್ಕೊಂಡಿದ್ದಾರೆ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಬಟ್ ತರನ್ನುಮ್ ಸ್ಟೇಟ್ಮೆಂಟ್ ಕೂಡ ನೀವು ನೋಡಿ. ಪೊಲೀಸ್ ಏನ್ ಬೇಕಾದ್ರೆ ಹೇಳ್ಬೋದು. ತರನ್ನುಮ್ ಅವರ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದ್ರೆ, ಪೊಲೀಸರನ್ನ ನಾನು ತುಂಬಾ ಗೌರವಿಸ್ತೀನಿ, ಪೊಲೀಸರಂದ್ರೆ ನನಗೆ ತುಂಬಾ ಗೌರವ ಇದೆ, ಜೊತೆಗೆ ಭಯ ಕೂಡ ಇದೆ. ಮತ್ತೆ ಎಲ್ರೂ ಭಯ ಪಡಬೇಕು ಮತ್ತೆ ಅವ್ರನ್ನ ಗೌರವಿಸ್ಬೇಕು. ತರನ್ನುಮ್ ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನನಗೆ ಆದಿತ್ಯ ಪಂಚೋಲಿಯವರ ಪರಿಚಯ ಇಲ್ಲ, ಅವ್ರ ಪ್ರೆಸ್ಸರ್ ಮುಂದೆನೂ ಹೇಳಿದ್ದಾರೆ, ಜೊತೆಗೆ ಟಿವಿಲ್ ಕೂಡ ಹೇಳಿದ್ದಾರೆ. ನಾನ್ ನೋಡಕ್ ಹೋಗ್ಲಿಲ್ಲ, ನಂಗೆ ತುಂಬಾ ಗಾಬರಿ ಆಗಿತ್ತು, ಸೊ ನಾನು ಯಾವ್ದನ್ನು ನೋಡಕ್ ಹೋಗ್ಲಿಲ್ಲ. ಅವ್ರು ಹೇಳಿರ್ಬೋದು ನನ್ಗೆ ಯಾವ ಆದಿತ್ಯ ಪಂಚೋಲಿನೂ ಗೊತ್ತಿಲ್ಲ, ಅಥವಾ ಯಾವ ಮುರಳಿನೂ ನನಗೆ ಗೊತ್ತಿಲ್ಲ. ಜೊತೆಗೆ ಇವತ್ತು ಮುರಳಿ ಅವ್ರ ಸ್ಟೇಟ್ಮೆಂಟ್ ಕೂಡ ಬಂದಿದೆ, ರಿಟರ್ನ್ ಸ್ಟೇಟ್ಮೆಂಟ್ ಬಂದಿದೆ. ನಾನು ಅಲ್ಲಿಗೆ ಹೋಗಿದ್ದೆ, ಆದಿತ್ಯ ಪಂಚೋಲಿನ ಒಂದ್ಸಲ ಭೇಟಿಯಾಗಿದ್ದೆ, ನಾನು ಅದನ್ನ ಅವಾಗ್ಲಿಂದ ಹೇಳ್ತಿದ್ದೀನಿ. ಅವರು ಹೇಳಿದ್ದಾರೆ ಒಂದೇ ಸಲ ಭೇಟಿಯಾಗಿದ್ದು, ಯಾವ ತರನೂ ನಮಗೆ ಗೊತ್ತಿಲ್ಲ. ನಾನು ಮುರಳಿಯವ್ರ ಬಗ್ಗೆ ಒಂದ್ ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ, ಹೃದಯದಿಂದ ಹೇಳ್ತಾ ಇದ್ದೀನಿ. ನಾನು ಅವ್ರ ಜೊತೆ 2 ಗಂಟೆ ಕಳೆದೆ. ನನಗವ್ರನ್ನ ನೋಡಿ ಏನ್ ಅನಿಸ್ತು ಅಂದ್ರೆ, ಹಿ ಈಸ್ ಅ ಸೋಲ್ಜರ್ ಆಫ್ ಹಿಸ್ ಕಂಟ್ರಿ. ಅವ್ರ ದೇಶನ ಯಾವ ಕಾರಣಕ್ಕೂ ಮಾರ್ಕೊಳ್ಳಲ್ಲ.
ಇದು ನನ್ನ ಪರ್ಸನಲ್ ಫೀಲಿಂಗ್. ಇನ್ಸೈಡ್ ಏನಾಗಿದೆ ಅದನ್ನ ಪೊಲೀಸರು ವಿಚಾರಣೆ ಮಾಡ್ತಾರೆ, ICC ವಿಚಾರಣೆ ಮಾಡುತ್ತೆ, ಯಾವ ಅಥಾರಿಟೀಸ್ ಇದೆಯೋ ಅದು ವಿಚಾರಣೆ ಮಾಡುತ್ತೆ. ನನಗನ್ಸಿದ್ ನಾನು ನಿಮ್ಗೆ ಹೇಳಿದೆ ಅಷ್ಟೇ. ನೀವು ಇದನ್ ಹೇಳಿ ಅವತ್ತಿನ ದಿನ ಮುರಳಿ ಜೊತೆ ನಿಮ್ಮ ಭೇಟಿ ಆಯ್ತು. ಅದಾದ ನಂತರ ಮತ್ತೆ ಏನಾದ್ರೂ ನೀವು ಮುರಳಿನ ಭೇಟಿ ಮಾಡಿದ್ರ? ಅದಾದ ನಂತರ ಇವತ್ತಿನವರೆಗೂ ಸರ್ ನೋಡಿ, ಯಾವಾಗ ಮುಂಬೈಗೆ ಮೊಬೈಲ್ ಫೋನ್ ಎಲ್ಲ ಬಂತೋ, ಅಂದ್ರೆ ನಮ್ ಸಿಟಿಗೆ, ನೋಡಿ ಆಗ್ಲಿಂದ ನಂದು ಒಂದೇ ನಂಬರು. ನಾನ್ ಮುರಳಿಗೆ ಯಾವತ್ತೂ ನನ್ನ ನಂಬರ್ನ ಕೊಟ್ಟಿಲ್ಲ. ಮುರಳಿ ನಂಬರ್ ಕೂಡ ನಾನು ಯಾವತ್ತೂ ಈಸ್ಕೊಂಡಿಲ್ಲ. ಇದೆಲ್ಲ ನಡೆದ್ಮೇಲೆ ಮುರಳಿನ ಯಾವತ್ತೂ ಭೇಟಿ ಆಗಿಲ್ಲ. ಮುರಳಿಗೆ ಇವತ್ತು ನಾನು ನೆನ್ಪಾಗ್ತಿರ್ಬೋದು ಆ ಸ್ಟೇಟ್ಮೆಂಟ್ನ ಕೊಡೋವಾಗ. ಏನು ಆದಿತ್ಯ ಪಂಚೋಲಿ ಹೆಸರಿನೊಬ್ಬ ಆಕ್ಟರ್ ಇದ್ದಾನ, ನಾನು ಅವನ್ನ ಭೇಟಿ ಆಗಿದ್ನ? ಆದಿತ್ಯನನ್ನ ಸಿಕ್ಕಾಕ್ಸಿದ್ರು ಅಂತ ಅವರು ಕೂಡ ಯೋಚಿಸ್ತಿರ್ಬೋದು. ನಾನು ಪದೇ ಪದೇ ಇದನ್ನೇ ಹೇಳ್ತಿದ್ದೀನಿ. ನಾನು ಮತ್ತೆ ಹೇಳ್ತಿದ್ದೀನಿ, ಮುರಳಿ ವಾಂಟೆಡ್ ಟು ಗೋ ಟು ದ ಬಾರ್. ನಾನ್ ಶ್ರೀಲಂಕಾಗೆ ಹೋಗಿದ್ರೆ ನಾನ್ ಕೇಳ್ತಿದ್ದೆ, ನೋಡ್ ಮುರಳಿ, ನನ್ನ ಯಾವ್ದಾದ್ರು ಡಿಸ್ಕೋ ಕರ್ಕೊಂಡು ಹೋಗು, ಡಾನ್ಸ್ ಗಿನ್ಸ್ ಮಾಡೋಣ, ಮಜಾ ಮಾಡೋಣ ಅಂತ ಹೇಳಿದ್ರೆ ಮುರಳಿ ಕರ್ಕೊಂಡು ಹೋಗ್ತಿರ್ಲಿಲ್ವಾ? ಆದ್ರೆ ನೀವಿವತ್ತು ಮೈ ಗೆಸ್ಟ್ ಅಂಡ್ ಐ ವಾಸ್ ಟ್ರೀಟಿಂಗ್ ಹಿಮ್. ಅದೇನು ಆ ಥರದೊಂದು ಜಾಗನ ಈ ತರ ಜನ ಮಾತ್ರ ಹೋಗ್ಬೇಕು, ಈ ತರ ಜನ ಹೋಗ್ಬಾರ್ದು, ಯಾರು ಬೇಕಾದ್ರೂ ಹೋಗ್ಬೋದು. ಅವ್ರು ನನ್ನ ಕೇಳಿದ್ದಿದ್ರೆ ದೇವಸ್ಥಾನ ಕರ್ಕೊಂಡು ಹೋಗು ಅಂತ, ನಾನು ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಿದ್ದೆ. ನಿಮ್ಗಿವತ್ತು ಅನ್ನಿಸ್ತಾ ಇದೆಯಾ ಮುರಳಿ ಅವರ ಕಾರಣದಿಂದ ನಾನು ಸಿಕ್ಕಾಕೊಂಡಿದ್ದೀನಿ ಇವತ್ತು ಅಂತ? ಮುರಳಿಗೆ ನಾನು ಮುರಳಿಯ ದೂಸರ ಆಗ್ಬಿಟ್ಟಿದ್ದೀನಿ. ನೀವು ನನಗೆ ಇದನ್ ಹೇಳಿ, ನೀವು ತರನ್ನುಮ್ನ ಎಷ್ಟು ಬಾರಿ ಭೇಟಿಯಾಗಿದ್ದೀರಾ? ತರನ್ನುಮ್ನ ನನ್ನ ಲೈಫಲ್ಲಿ ಭೇಟಿನೇ ಆಗಿಲ್ಲ. ನಾನು ಒಂದನ್ನ ಹೇಳಕ್ ಇಷ್ಟಪಡ್ತೀನಿ, ಪೊಲೀಸ್ನವರು, ಮುಂಬೈ ಪೊಲೀಸ್, ಇಂಡಿಯನ್ ಪೊಲೀಸ್ ಇಸ್ ವೆರಿ ಗುಡ್. ಅವ್ರವ್ರ ಕೆಲಸನ ಖಂಡಿತವಾಗ್ಲೂ ಮಾಡ್ತಾರೆ. ನಾನು ಒಂದ್ ವಿಷಯ ಹೇಳೋಕ್ ಇಷ್ಟಪಡ್ತೀನಿ ಈ ನ್ಯಾಯಾಲಯದಲ್ಲಿ ಜನರಿಗೆ, ಮತ್ತೆ ಈ ಮೆಸೇಜ್ ಇದನ್ನ ಯಾರು ನೋಡ್ತಿದಾರೋ ಎಲ್ರಿಗೂ. ಯಾವ ದಿನ ಮ್ಯಾಚ್ ನಡೀತೋ 5 ವರ್ಷಗಳ ರೆಕಾರ್ಡ್ ತೆಗಿರಿ ಮ್ಯಾಚ್ಗಳದು, ಸರಿನಾ? ತಾರೀಖ್ ಎಲ್ರಿಗೂ ಗೊತ್ತಿರುತ್ತೆ. 12ನೇ ತಾರೀಕು ಇಂಡಿಯಾ ಪಾಕಿಸ್ತಾನ್ದು ನಡೀತು, ಆಮೇಲೆ ಜಿಂಬಾಬ್ವೆ, ಆಮೇಲೆ ಆಸ್ಟ್ರೇಲಿಯಾದ ನಡೀತು. ಈ ತರ ಕ್ಯಾಲೆಂಡರ್ ತೆಗಿರಿ ನೀವು. ಅದು 5 ವರ್ಷಗಳದ್ದು. ಆ 5 ವರ್ಷಗಳಲ್ಲಿ ಯಾವ್ಯಾವ ದಿನ ಕ್ರಿಕೆಟ್ ಮ್ಯಾಚ್ ನಡೀತಲ್ಲ, ಆ ದಿನದ್ದು ತರನಮ್ನ ಸ್ಟೇಟ್ಮೆಂಟ್ನ ತರಿಸ್ಕೊಳ್ಳಿ. ಎಷ್ಟು ಇನ್ಕಮಿಂಗ್ ಕಾಲ್ಸ್ಗಳಿವೆ, ಎಷ್ಟು ಔಟ್ ಗೋಯಿಂಗ್ ಕಾಲ್ಸ್ಗಳಿವೆ, ಇದರಿಂದ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಮತ್ತೆ ಒಂದ್ ರೆಕಾರ್ಡ್ ತೋರಿಸಿ, ತರನ್ನಮ್ ಫೋನಿಂದ ನನಗ್ ಕಾಲ್ ಬಂದಿದೆ ಅಥವಾ ನಾನು ತರನ್ನಮ್ ಅವ್ರಿಗೆ ಕಾಲ್ ಮಾಡಿದ್ದೆ ಅಂತ. ನಾನು ಅವ್ರ ಮುಖಾನೇ ನೋಡಿಲ್ಲ, ಕೇಳಿದೀನಿ ಅವ್ರು ತುಂಬಾ ಸುಂದರವಾಗಿದ್ದಾರೆ ಅಂತ. ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ? ನೋಡಕ್ ಇಷ್ಟಪಡ್ತೀನಿ. ಈಗ ಅವ್ರನ್ನ ಭೇಟಿ ಆಗ್ಬೇಕು ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ. ನಾನು ಕೇಳ್ಪಟ್ಟೆ ಅವ್ರು ಅರೆಸ್ಟ್ ಆಗಿದ್ದಾರೆ ಅಂತ. ಇದು ಏನಾಗುತ್ತೆ ಅಂತ ಪೊಲೀಸ್ನವ್ರು ಡಿಸೈಡ್ ಮಾಡ್ತಾರೆ. ನಮ್ಮ ದೇಶದ ಲಾ ಡಿಸೈಡ್ ಮಾಡುತ್ತೆ ಅವ್ರು ಎಷ್ಟು ಇನ್ವಾಲ್ವ್ ಆಗಿದ್ದಾರೆ, ಏನಾಗಿದೆ ಏನಾಗಿಲ್ಲ ಅನ್ನೋದನ್ನ. ನನಗಂತೂ ಏನೂ ಗೊತ್ತಿಲ್ಲ. ನೆನ್ನೆ ಮತ್ತೆ ಇನ್ನೊಂದು ಸುದ್ದಿ ಬಂದಿತ್ತು ಮೀಡಿಯಾದಲ್ಲಿ, ಆದಿತ್ಯ ಪಂಚೋಲಿಗೆ ಪೊಲೀಸ್ನವರು ಸೆಮೆನ್ಸ್ ಕೊಟ್ಟಿದ್ದಾರೆ ಅಂತ. ನೋಡಿ, ಬರೆಯೋಕ್ ಮುಂಚೆ ಸ್ವಲ್ಪ ತಿಳ್ಕೊಳ್ಳಿ. ಪೊಲೀಸ್ ಕೆನಾಟ್ ಇಶ್ಯೂ ಸೆಮೆನ್ಸ್. ಪೊಲೀಸ್ ಕ್ಯಾನ್ ಆಸ್ಕ್ ಮಿ ಟು ಕಮ್. ಪೊಲೀಸ್ ಕ್ಯಾನ್ ಪಿಕ್ ಮಿ ಅಪ್ ಅಂಡ್ ಗೆಟ್ ಮಿ ಟು ದ ಪೊಲೀಸ್ ಸ್ಟೇಷನ್. ದೇ ಕೆನಾಟ್ ಸೆಮನ್ ಮಿ. ಸಮನ್ ಇಶ್ಯೂ ಆಗೋದು ಕೋರ್ಟ್ನಲ್ಲಿ, ಅದು ಕೂಡ ಕೋರ್ಟ್ನಲ್ಲಿ ರಿಜಿಸ್ಟರ್ ಆದ್ಮೇಲೆ. ಏನು ತಿಳ್ಕೊಳ್ದೆ, ಏನು ಯೋಚಿಸ್ದೆ ನೀವೆಲ್ಲ ಮೀಡಿಯಾಗೆ ತುಂಬಾ ಪವರ್ ಇದೆ ಸರ್. ನಾನು ಮೀಡಿಯಾಗೆ ತುಂಬಾ ಗೌರವ ಕೊಡ್ತೀನಿ. ಮೀಡಿಯಾ ಮತ್ತೆ ನಾವು ಹ್ಯಾಂಡ್ ಅಂಡ್ ಗ್ಲೌ ತರ. ಅವ್ರಿಲ್ದೆ ನಾವು ಬದುಕೋಕ್ಕಾಗಲ್ಲ, ನಾವಿಲ್ದೆ ಅವ್ರು ಬದುಕೋಕ್ಕಾಗಲ್ಲ. ಅವ್ರಿಗೆ ಹಾಟ್ ನ್ಯೂಸ್ ಬೇಕು, ಮತ್ ನಾನು ಸಾಫ್ಟ್ ಟಾರ್ಗೆಟ್ ಆಗಿದ್ದೀನಿ. ನೀವಂತೂ ಆಗಾಗ ಮೀಡಿಯಾದವ್ರಿಗೆ ಹಾಟ್ ನ್ಯೂಸ್ ಅನ್ನು ಕೊಡ್ತಾ ಇರ್ತೀರಾ. ಇವ್ರ ಮಾತು ಅಕ್ಷರಶಃ ಸತ್ಯ. ನೋಡಿ, ನಾನು ಯಾವ್ಯಾವ ತಪ್ಪನ ಇಲ್ಲಿವರೆಗೂ ನನ್ನ ಲೈಫಲ್ಲಿ ಮಾಡಿದ್ದೀನೋ ಅದನ್ನ ಇಂಥ ಒಂದು ಸಭೆಯಲ್ಲಿ, ಇಂಥ ನ್ಯಾಯಾಲಯದಲ್ಲಿ, ಜಡ್ಜ್ ಸರ್ ಮುಂದೆ, ವೀಕ್ಷಕರ ಮುಂದೆ, ನನ್ನ ಫ್ಯಾಮಿಲಿ ಮುಂದೆ, ಮತ್ ಯಾರ ಜೊತೆ ನಾನು ತಪ್ಪಾಗಿ ನಡ್ಕೊಂಡಿದ್ದೀನೋ ಅವ್ರ ಮುಂದೆ ಕೈ ಮುಗಿದು ಕ್ಷಮೆ ಕೇಳ್ತಿದ್ದೀನಿ ನಾನ್ ಮಾಡಿರೋಂತ ಎಲ್ಲ ತಪ್ಪುಗಳಿಗೆ. ಆದಿತ್ಯ ಪಂಚೋಲಿ ಅವರೇ, ಈಗ ತಾನೇ ಪ್ರಕರಣ ಪ್ರಾರಂಭ ಆಗಿದೆ, ಇನ್ನು ಕ್ಷಮೆ ಕೇಳೋದಕ್ಕೆ ಬಹಳ ಅವಕಾಶ ಸಿಗುತ್ತೆ ನಿಮ್ಗೆ.